ಮತ್ತೊಂದು ಕಡೆ ರೈತರಿಗೆ ಕಾಂಗ್ರೆಸ್ ಶಾಸಕರಿಂದ ಅವಮಾನ ಮಾಡಲಾಗಿದೆ. ಯಶವಂತರಾಯಗೌಡ ಪಾಟೀಲ್ ಉದ್ದಟತನ ಪ್ರದರ್ಶಿಸಿದ್ದಾರೆ. ಹೋರಾಟಗಾರರು ರೈತರೇ ಅಲ್ಲ ಅಂತ ಹೇಳಿ ದರ್ಪದ ಮಾತನಾಡಿದ್ದಾರೆ ಶಾಸಕರು. ಇಂಡಿ ಶಾಸಕರ ಹೇಳಿಕೆಗೆ ರೈತರು ಕೆರಳಿ ಕೆಂಡವಾಗಿದ್ದಾರೆ. ಯಶವಂತರಾಯಗೌಡ ಪಾಟೀಲ್ ಕ್ಷಮೆ ಯಾಚಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ರೈತರಿಗೆ ಅವಮಾನ ಮಾಡಿದ್ದಕ್ಕೆ ಕ್ಷಮೆ ಕೇಳಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಏನೋ ಇವತ್ತ ಬಿಜಾಪುರ ಶಾಸಕ ಇವತ್ತೇನು ಉಡಾಪಿತನ ಕೊಟ್ಟದನೋ ಅವನ ಮೂರ್ಖತನ ಅದ. ಯಾಕಂದ್ರೆ ಅವ ನಾಲಾಯಕ ಅದನ. ಯಾಕಂದ್ರೆ ಅವ ಹೊಟ್ಟಿಗೇನ ಊಟ ಮಾಡ್ತಿದ್ರ. ಇವತ್ತ ಇಡೀ ಜಗತ್ತು ಇಡೀ ದೇಶ ಈ ಕಡೆ ನೋಡತ್ತತೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಈ ಕಡೆ ನೋಡತ್ತಾನ. ಅವ ಒಬ್ಬ ಹೋಟ್ ಹಾಕಿರ್ತಕ್ಕಂಥ ನಾವು ಭಿಕ್ಷೆ ಕೊಟ್ಟಿರ್ತಕ್ಕಂಥ ಒಬ್ಬ ಶಾಸಕ ಯಾವ ಗೌಡ ಏನು ಗೌಡ ಹೆಸರು ಯಶವಂತರಾಯ ಗೌಡ. ನೀನು ಗೌಡಿಕಿ ತೌಡಿಕಿ ನಾಚಿಕೆ ಬರಬೇಕು. ಒಬ್ಬ ಶಾಸಕಾಗಿ ಈ ಲಕ್ಷಾಂತರ ಜನ ಸ್ವಾಭಿಮಾನದ ಜನಾಂದೋಲನ ನಡೆದೈತಿ. ಈ ಜನಾಂದೋಲನದಿಂದ ಕಬ್ಬು ಬೆಳೆಗಾರಿಗೆ ಈಗಾಗಲೇ 200 ರೂಪಾಯಿ ಹಣ ಸಿಕ್ಕೈತಿ. ಅದೇನು ನಿನ್ನ ಮುಖ್ಯಮಂತ್ರಿ ಕೊಡಿಸಿಲ್ಲ, ನಿನ್ನ ಶಾಸಕ ಕೊಡಿಸಿಲ್ಲ, ನೀವು ಯಾರು ಬಂದಿರಲಿಲ್ಲ. ಈ ರೈತ ದೇವರುಗಳು ಕಬ್ಬು ಬೆಳೆಗಾರರು ನಾಡಿನ ಎಲ್ಲ ಇವತ್ತು ಪರ ಸಂಘಟನೆಗಳ ಬೆಂಬಲದಿಂದ ಇವತ್ತು ನಾವು 200 ಹಣ ಪಡೆದಿವಿ, ಇನ್ನೂ 200 ಪಡ್ಕೋಬೇಕಂತೇಳಿ ಗುರ್ಲಾಪುರದಾಗ ಹೋರಾಟ ಮಾಡತ್ತು. ಇಲ್ಲಿ ಬಾಯಲ್ಲಿ ನಿನಗೇನಾರ ದಮ್ಮ ತಾಕತ್ತಿದ್ರ ಇಲ್ಲಿ 1,000 5,000 ಟನ್ ಬೆಳಿತಕ್ಕಂಥವ್ರು 10,000 ಜನ 20,000 ಜನ ರೈತರದ ಇಲ್ಲಿ. ಮತ್ತೆ ಎಂಥ ರೈತರು ಬೇಕು ನಿನಗಿನ್ನ? ಏನ 10 ಟನ್ ಕಬ್ಬು ಬೆಳೆಗಾರರು ರಾಜ್ಯಾದ್ಯಂತ 8 ದಿನಗಳಾಯಿತು ತಮ್ಮ ಶ್ರಮಕ್ಕೆ ಬೆಲೆ ಸಿಗಬೇಕು ಅನ್ನೋಂಥ ವಿಚಾರ ಮಾಡಿ ಸ್ಟ್ರೈಕ್ ಮಾಡಾದ್ರೆ ಎಲ್ಲ ರಾಜ್ಯಾದ್ಯಂತ. ಅಂಥದ್ರಾಗ ಜನಪ್ರತಿನಿಧಿಗಳು ಅನಿಸ್ಕೊಂಡಂಥವ್ರು ತಾವು ನಮಗೆ ಸಹಾನುಭೂತಿ ಹೇಳಿ ಸರ್ಕಾರದಿಂದ ಏನಾದರೂ ಪ್ರೋತ್ಸಾಹನ ಕೊಡಿಸಿ ಟ್ಯಾಕ್ಸಿಂದ ಏನೋ ಮಾಡಿ ರೈತರಿಗೆ ಹೆಲ್ಪ್ ಮಾಡೋದನ್ನು ಬಿಟ್ಟು ರೈತರಿಗೆ ಕನ್ವಿನ್ಸ್ ಮಾಡೋ ಎಲ್ಲರೂ ಮಾಡಕತ್ತಾರ. ಇಲ್ಲಿ ನೋಡ್ರಿ ನಮ್ಮ ಬಿಜಾಪುರದವ್ರು ಆದಂಥ ಉಸ್ತುವಾರಿ ಸಚಿವರು ಸ್ಟೇಜಿಗೆ ಬಂದು ಇಲ್ಲಪ್ಪ ನಾನು ನಿಮ್ಮ ಪರ ಇದ್ದೀನಿ, ನಾನು ರೈತನ ಮಗನ ಇದ್ದೀನಿ, ನಿಮಗೆಲ್ಲ ಹೆಲ್ಪ್ ಮಾಡಿಸ್ತೀನಿ, ಸರ್ಕಾರ ಸಹಾಯ ಮಾಡಿಸ್ತೀನಿ, ಕ್ಯಾಬಿನೆಟ್ ಅದ ಕ್ಯಾಬಿನೆಟ್ ಕಲ್ತು ಮಾಡ್ತೈತಿ, ಇಲ್ಲ ಸ್ಟೇಜ್ ಮ್ಯಾಗ ಬಂದು ಹೇಳಿದಾರ. ಶಿವಾನಂದ ಪಾಟೀಲ್ರು ಅಲ್ಲಿ ಬೆಳಗಾವಿ. ಮತ್ತೊಂದು ಕಡೆ ರೈತರಿಗೆ ಕಾಂಗ್ರೆಸ್ ಶಾಸಕರಿಂದ ಅವಮಾನ ಮಾಡಲಾಗಿದೆ. ಯಶವಂತರಾಯಗೌಡ ಪಾಟೀಲ್ ಉದ್ದಟತನ ಪ್ರದರ್ಶಿಸಿದ್ದಾರೆ. ಹೋರಾಟಗಾರರು ರೈತರೇ ಅಲ್ಲ ಅಂತ ಹೇಳಿ ದರ್ಪದ ಮಾತನಾಡಿದ್ದಾರೆ ಶಾಸಕರು. ಇಂಡಿ ಶಾಸಕರ ಹೇಳಿಕೆಗೆ ರೈತರು ಕೆರಳಿ ಕೆಂಡವಾಗಿದ್ದಾರೆ. ಯಶವಂತರಾಯಗೌಡ ಪಾಟೀಲ್ ಕ್ಷಮೆ ಯಾಚಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ರೈತರಿಗೆ ಅವಮಾನ ಮಾಡಿದ್ದಕ್ಕೆ ಕ್ಷಮೆ ಕೇಳಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಏನೋ ಇವತ್ತ ಬಿಜಾಪುರ ಶಾಸಕ ಇವತ್ತೇನು ಉಡಾಪಿತನ ಕೊಟ್ಟದನೋ ಅವನ ಮೂರ್ಖತನ ಅದ. ಯಾಕಂದ್ರೆ ಅವ ನಾಲಾಯಕ ಅದನ. ಯಾಕಂದ್ರೆ ಅವ ಹೊಟ್ಟಿಗೇನ ಊಟ ಮಾಡ್ತಿದ್ರ. ಇವತ್ತ ಇಡೀ ಜಗತ್ತು ಇಡೀ ದೇಶ ಈ ಕಡೆ ನೋಡತ್ತತೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಈ ಕಡೆ ನೋಡತ್ತಾನ. ಅವ ಒಬ್ಬ ಹೋಟ್ ಹಾಕಿರ್ತಕ್ಕಂಥ ನಾವು ಭಿಕ್ಷೆ ಕೊಟ್ಟಿರ್ತಕ್ಕಂಥ ಒಬ್ಬ ಶಾಸಕ ಯಾವ ಗೌಡ ಏನು ಗೌಡ ಹೆಸರು ಯಶವಂತರಾಯ ಗೌಡ. ನೀನು ಗೌಡಿಕಿ ತೌಡಿಕಿ ನಾಚಿಕೆ ಬರಬೇಕು. ಒಬ್ಬ ಶಾಸಕಾಗಿ ಈ ಲಕ್ಷಾಂತರ ಜನ ಸ್ವಾಭಿಮಾನದ ಜನಾಂದೋಲನ ನಡೆದೈತಿ. ಈ ಜನಾಂದೋಲನದಿಂದ ಕಬ್ಬು ಬೆಳೆಗಾರಿಗೆ ಈಗಾಗಲೇ 200 ರೂಪಾಯಿ ಹಣ ಸಿಕ್ಕೈತಿ. ಅದೇನು ನಿನ್ನ ಮುಖ್ಯಮಂತ್ರಿ ಕೊಡಿಸಿಲ್ಲ, ನಿನ್ನ ಶಾಸಕ ಕೊಡಿಸಿಲ್ಲ, ನೀವು ಯಾರು ಬಂದಿರಲಿಲ್ಲ. ಈ ರೈತ ದೇವರುಗಳು ಕಬ್ಬು ಬೆಳೆಗಾರರು ನಾಡಿನ ಎಲ್ಲ ಇವತ್ತು ಪರ ಸಂಘಟನೆಗಳ ಬೆಂಬಲದಿಂದ ಇವತ್ತು ನಾವು 200 ಹಣ ಪಡೆದಿವಿ, ಇನ್ನೂ 200 ಪಡ್ಕೋಬೇಕಂತೇಳಿ ಗುರ್ಲಾಪುರದಾಗ ಹೋರಾಟ ಮಾಡತ್ತು. ಇಲ್ಲಿ ಬಾಯಲ್ಲಿ ನಿನಗೇನಾರ ದಮ್ಮ ತಾಕತ್ತಿದ್ರ ಇಲ್ಲಿ 1,000 5,000 ಟನ್ ಬೆಳಿತಕ್ಕಂಥವ್ರು 10,000 ಜನ 20,000 ಜನ ರೈತರದ ಇಲ್ಲಿ. ಮತ್ತೆ ಎಂಥ ರೈತರು ಬೇಕು ನಿನಗಿನ್ನ? ಏನ 10 ಟನ್ ಕಬ್ಬು ಬೆಳೆಗಾರರು ರಾಜ್ಯಾದ್ಯಂತ 8 ದಿನಗಳಾಯಿತು ತಮ್ಮ ಶ್ರಮಕ್ಕೆ ಬೆಲೆ ಸಿಗಬೇಕು ಅನ್ನೋಂಥ ವಿಚಾರ ಮಾಡಿ ಸ್ಟ್ರೈಕ್ ಮಾಡಾದ್ರೆ ಎಲ್ಲ ರಾಜ್ಯಾದ್ಯಂತ. ಅಂಥದ್ರಾಗ ಜನಪ್ರತಿನಿಧಿಗಳು ಅನಿಸ್ಕೊಂಡಂಥವ್ರು ತಾವು ನಮಗೆ ಸಹಾನುಭೂತಿ ಹೇಳಿ ಸರ್ಕಾರದಿಂದ ಏನಾದರೂ ಪ್ರೋತ್ಸಾಹನ ಕೊಡಿಸಿ ಟ್ಯಾಕ್ಸಿಂದ ಏನೋ ಮಾಡಿ ರೈತರಿಗೆ ಹೆಲ್ಪ್ ಮಾಡೋದನ್ನು ಬಿಟ್ಟು ರೈತರಿಗೆ ಕನ್ವಿನ್ಸ್ ಮಾಡೋ ಎಲ್ಲರೂ ಮಾಡಕತ್ತಾರ. ಇಲ್ಲಿ ನೋಡ್ರಿ ನಮ್ಮ ಬಿಜಾಪುರದವ್ರು ಆದಂಥ ಉಸ್ತುವಾರಿ ಸಚಿವರು ಸ್ಟೇಜಿಗೆ ಬಂದು ಇಲ್ಲಪ್ಪ ನಾನು ನಿಮ್ಮ ಪರ ಇದ್ದೀನಿ, ನಾನು ರೈತನ ಮಗನ ಇದ್ದೀನಿ, ನಿಮಗೆಲ್ಲ ಹೆಲ್ಪ್ ಮಾಡಿಸ್ತೀನಿ, ಸರ್ಕಾರ ಸಹಾಯ ಮಾಡಿಸ್ತೀನಿ, ಕ್ಯಾಬಿನೆಟ್ ಅದ ಕ್ಯಾಬಿನೆಟ್ ಕಲ್ತು ಮಾಡ್ತೈತಿ, ಇಲ್ಲ ಸ್ಟೇಜ್ ಮ್ಯಾಗ ಬಂದು ಹೇಳಿದಾರ. ಶಿವಾನಂದ ಪಾಟೀಲ್ರು ಅಲ್ಲಿ ಬೆಳಗಾವಿ.
ಮತ್ತೊಂದು ಕಡೆ ರೈತರಿಗೆ ಕಾಂಗ್ರೆಸ್ ಶಾಸಕರಿಂದ ಅವಮಾನ ಮಾಡಲಾಗಿದೆ. ಯಶವಂತರಾಯಗೌಡ ಪಾಟೀಲ್ ಉದ್ದಟತನ ಪ್ರದರ್ಶಿಸಿದ್ದಾರೆ. ಹೋರಾಟಗಾರರು ರೈತರೇ ಅಲ್ಲ ಅಂತ ಹೇಳಿ ದರ್ಪದ ಮಾತನಾಡಿದ್ದಾರೆ ಶಾಸಕರು. ಇಂಡಿ ಶಾಸಕರ ಹೇಳಿಕೆಗೆ ರೈತರು ಕೆರಳಿ ಕೆಂಡವಾಗಿದ್ದಾರೆ. ಯಶವಂತರಾಯಗೌಡ ಪಾಟೀಲ್ ಕ್ಷಮೆ ಯಾಚಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ರೈತರಿಗೆ ಅವಮಾನ ಮಾಡಿದ್ದಕ್ಕೆ ಕ್ಷಮೆ ಕೇಳಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಏನೋ ಇವತ್ತ ಬಿಜಾಪುರ ಶಾಸಕ ಇವತ್ತೇನು ಉಡಾಪಿತನ ಕೊಟ್ಟದನೋ ಅವನ ಮೂರ್ಖತನ ಅದ. ಯಾಕಂದ್ರೆ ಅವನ ಅಲಾಯ್ಕ ಅದನ. ಯಾಕಂದ್ರೆ ಅವ ಹೊಟ್ಟಿಗೇನ ಊಟ ಮಾಡ್ತಿದ್ರ. ಇವತ್ತ ಇಡೀ ಜಗತ್ತು ಇಡೀ ದೇಶ ಈ ಕಡೆ ನೋಡತ್ತತೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಈ ಕಡೆ ನೋಡತ್ತಾನ. ಯಾವ ಒಬ್ಬ ಹೋಟ್ ಹಾಕಿರ್ತಕ್ಕಂಥ ನಾವು ಭಿಕ್ಷೆ ಕೊಟ್ಟಿರ್ತಕ್ಕಂಥ ಒಬ್ಬ ಶಾಸಕ ಯಾವ ಗೌಡ ಏನು ಗೌಡ ಹೆಸರು ಯಶವಂತರಾಯ ಗೌಡ. ನೀನು ಗೌಡಿಕಿ ತೌಡಿಕಿ ನಾಚಿಕೆ ಬರಬೇಕು. ಒಬ್ಬ ಶಾಸಕಾಗಿ ಈ ಲಕ್ಷಾಂತರ ಜನ ಸ್ವಾಭಿಮಾನದ ಜನಾಂದೋಲನ ನಡೆದೈತಿ. ಈ ಜನಾಂದೋಲನದಿಂದ ಕಬ್ಬು ಬೆಳೆಗಾರಿಗೆ ಈಗಾಗಲೇ 200 ರೂಪಾಯಿ ಹಣ ಸಿಕ್ಕೈತಿ. ಅದೇನು ನಿನ್ನ ಮುಖ್ಯಮಂತ್ರಿ ಕೊಡಿಸಿಲ್ಲ, ನಿನ್ನ ಶಾಸಕ ಕೊಡಿಸಿಲ್ಲ, ನೀವು ಯಾರು ಬಂದಿಲ್ಲ. ಈ ರೈತ ದೇವರುಗಳು ಕಬ್ಬು ಬೆಳೆಗಾರರು ನಾಡಿನ ಎಲ್ಲ ಇವತ್ತು ಪರ ಸಂಘಟನೆಗಳ ಬೆಂಬಲದಿಂದ ಇವತ್ತ ನಾವು 200 ಹಣ ಪಡೆದಿವಿ, ಇನ್ನೂ 200 ಪಡ್ಕೋಬೇಕಂತೇಳಿ ಗುರ್ಲಾಪುರದಾಗ ಹೋರಾಟ ಮಾಡತ್ತು. ಇಲ್ಲಿ ಬಾಯಲ್ಲಿ ನಿನಗೇನ್ರ ದಮ್ಮ ತಾಕತ್ತಿದ್ರ ಇಲ್ಲಿ 1,000 5,000 ಟನ್ ಬೆಳಿತಕ್ಕಂಥವ್ರು 10,000 ಜನ 20,000 ಜನ ರೈತರದಾರ ಇಲ್ಲಿ. ಮತ್ತೆ ಎಂಥ ರೈತರು ಬೇಕು ನಿನಗಿನ್ನ? ಏನ 10 ಟನ್ ಕಬ್ಬು ಬೆಳೆಗಾರರು ರಾಜ್ಯಾದ್ಯಂತ 8 ದಿನಗಳಾಯಿತು ತಮ್ಮ ಶ್ರಮಕ್ಕೆ ಬೆಲೆ ಸಿಗಬೇಕು ಅನ್ನೋಂಥ ವಿಚಾರ ಮಾಡಿ ಸ್ಟ್ರೈಕ್ ಮಾಡಾದ್ರೆ ಎಲ್ಲ ರಾಜ್ಯಾದ್ಯಂತ. ಅಂಥದ್ರಾಗ ಜನಪ್ರತಿನಿಧಿಗಳು ಅನಿಸ್ಕೊಂಡಂಥವ್ರು ತಾವು ನಮಗೆ ಸಹಾನುಭೂತಿ ಹೇಳಿ ಸರ್ಕಾರದಿಂದ ಏನಾದರೂ ಪ್ರೋತ್ಸಾಹನ ಕೊಡಿಸಿ ಟ್ಯಾಕ್ಸಿಂದ ಏನೋ ಮಾಡಿ ರೈತರಿಗೆ ಹೆಲ್ಪ್ ಮಾಡೋದನ್ನು ಬಿಟ್ಟು ರೈತರಿಗೆ ಕನ್ವಿನ್ಸ್ ಮಾಡೋ ಎಲ್ಲರೂ ಮಾಡಕತ್ತಾರ. ಇಲ್ಲಿ ನೋಡ್ರಿ ನಮ್ಮ ಬಿಜಾಪುರದವ್ರು ಆದಂಥ ಉಸ್ತುವಾರಿ ಸಚಿವರು ಸ್ಟೇಜಿಗೆ ಬಂದು ಇಲ್ಲಪ್ಪ ನಾನು ನಿಮ್ಮ ಪರ ಇದ್ದೀನಿ, ನಾನು ರೈತನ ಮಗನ ಇದ್ದೀನಿ, ನಿಮಗೆಲ್ಲ ಹೆಲ್ಪ್ ಮಾಡಿಸ್ತೀನಿ, ಸರ್ಕಾರ ಸಹಾಯ ಮಾಡಿಸ್ತೀನಿ, ಕ್ಯಾಬಿನೆಟ್ ಅದ ಕ್ಯಾಬಿನೆಟ್ ಕಾಲ್ ಮಾಡ್ತೈತಿ ಇಲ್ಲ ಸ್ಟೇಜ್ ಮ್ಯಾಗ ಬಂದು ಹೇಳಿದಾರೆ. ಶಿವಾನಂದ ಪಾಟೀಲ್ರು ಅಲ್ಲಿ ಬೆಳಗಾವಿ. ಮತ್ತೊಂದು ಕಡೆ ರೈತರಿಗೆ ಕಾಂಗ್ರೆಸ್ ಶಾಸಕರಿಂದ ಅವಮಾನ ಮಾಡಲಾಗಿದೆ. ಯಶವಂತರಾಯಗೌಡ ಪಾಟೀಲ್ ಉದ್ದಟತನ ಪ್ರದರ್ಶಿಸಿದ್ದಾರೆ. ಹೋರಾಟಗಾರರು ರೈತರೇ ಅಲ್ಲ ಅಂತ ಹೇಳಿ ದರ್ಪದ ಮಾತನಾಡಿದ್ದಾರೆ ಶಾಸಕರು. ಇಂಡಿ ಶಾಸಕರ ಹೇಳಿಕೆಗೆ ರೈತರು ಕೆರಳಿ ಕೆಂಡವಾಗಿದ್ದಾರೆ. ಯಶವಂತರಾಯಗೌಡ ಪಾಟೀಲ್ ಕ್ಷಮೆ ಯಾಚಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ರೈತರಿಗೆ ಅವಮಾನ ಮಾಡಿದ್ದಕ್ಕೆ ಕ್ಷಮೆ ಕೇಳಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಏನೋ ಇವತ್ತ ಬಿಜಾಪುರ ಶಾಸಕ ಇವತ್ತೇನು ಉಡಾಪಿತನ ಕೊಟ್ಟದನೋ ಅವನ ಮೂರ್ಖತನ ಅದ. ಯಾಕಂದ್ರೆ ಅವನ ಅಲಾಯ್ಕ ಅದನ. ಯಾಕಂದ್ರೆ ಅವ ಹೊಟ್ಟಿಗೇನ ಊಟ ಮಾಡ್ತಿದ್ರ. ಇವತ್ತ ಇಡೀ ಜಗತ್ತು ಇಡೀ ದೇಶ ಈ ಕಡೆ ನೋಡತ್ತತೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಈ ಕಡೆ ನೋಡತ್ತಾನ. ಯಾವ ಒಬ್ಬ ಹೋಟ್ ಹಾಕಿರ್ತಕ್ಕಂಥ ನಾವು ಭಿಕ್ಷೆ ಕೊಟ್ಟಿರ್ತಕ್ಕಂಥ ಒಬ್ಬ ಶಾಸಕ ಯಾವ ಗೌಡ ಏನು ಗೌಡ ಹೆಸರು ಯಶವಂತರಾಯ ಗೌಡ. ನೀನು ಗೌಡಿಕಿ ತೌಡಿಕಿ ನಾಚಿಕೆ ಬರಬೇಕು. ಒಬ್ಬ ಶಾಸಕಾಗಿ ಈ ಲಕ್ಷಾಂತರ ಜನ ಸ್ವಾಭಿಮಾನದ ಜನಾಂದೋಲನ ನಡೆದೈತಿ. ಈ ಜನಾಂದೋಲನದಿಂದ ಕಬ್ಬು ಬೆಳೆಗಾರಿಗೆ ಈಗಾಗಲೇ 200 ರೂಪಾಯಿ ಹಣ ಸಿಕ್ಕೈತಿ. ಅದೇನು ನಿನ್ನ ಮುಖ್ಯಮಂತ್ರಿ ಕೊಡಿಸಿಲ್ಲ, ನಿನ್ನ ಶಾಸಕ ಕೊಡಿಸಿಲ್ಲ, ನೀವು ಯಾರು ಬಂದಿಲ್ಲ. ಈ ರೈತ ದೇವರುಗಳು ಕಬ್ಬು ಬೆಳೆಗಾರರು ನಾಡಿನ ಎಲ್ಲ ಇವತ್ತು ಪರ ಸಂಘಟನೆಗಳ ಬೆಂಬಲದಿಂದ ಇವತ್ತ ನಾವು 200 ಹಣ ಪಡೆದಿವಿ, ಇನ್ನೂ 200 ಪಡ್ಕೋಬೇಕಂತೇಳಿ ಗುರ್ಲಾಪುರದಾಗ ಹೋರಾಟ ಮಾಡತ್ತು. ಇಲ್ಲಿ ಬಾಯಲ್ಲಿ ನಿನಗೇನ್ರ ದಮ್ಮ ತಾಕತ್ತಿದ್ರ ಇಲ್ಲಿ 1,000 5,000 ಟನ್ ಬೆಳಿತಕ್ಕಂಥವ್ರು 10,000 ಜನ 20,000 ಜನ ರೈತರದಾರ ಇಲ್ಲಿ. ಮತ್ತೆ ಎಂಥ ರೈತರು ಬೇಕು ನಿನಗಿನ್ನ? ಏನ 10 ಟನ್ ಕಬ್ಬು ಬೆಳೆಗಾರರು ರಾಜ್ಯಾದ್ಯಂತ 8 ದಿನಗಳಾಯಿತು ತಮ್ಮ ಶ್ರಮಕ್ಕೆ ಬೆಲೆ ಸಿಗಬೇಕು ಅನ್ನೋಂಥ ವಿಚಾರ ಮಾಡಿ ಸ್ಟ್ರೈಕ್ ಮಾಡಾದ್ರೆ ಎಲ್ಲ ರಾಜ್ಯಾದ್ಯಂತ. ಅಂಥದ್ರಾಗ ಜನಪ್ರತಿನಿಧಿಗಳು ಅನಿಸ್ಕೊಂಡಂಥವ್ರು ತಾವು ನಮಗೆ ಸಹಾನುಭೂತಿ ಹೇಳಿ ಸರ್ಕಾರದಿಂದ ಏನಾದರೂ ಪ್ರೋತ್ಸಾಹನ ಕೊಡಿಸಿ ಟ್ಯಾಕ್ಸಿಂದ ಏನೋ ಮಾಡಿ ರೈತರಿಗೆ ಹೆಲ್ಪ್ ಮಾಡೋದನ್ನು ಬಿಟ್ಟು ರೈತರಿಗೆ ಕನ್ವಿನ್ಸ್ ಮಾಡೋ ಎಲ್ಲರೂ ಮಾಡಕತ್ತಾರ. ಇಲ್ಲಿ ನೋಡ್ರಿ ನಮ್ಮ ಬಿಜಾಪುರದವ್ರು ಆದಂಥ ಉಸ್ತುವಾರಿ ಸಚಿವರು ಸ್ಟೇಜಿಗೆ ಬಂದು ಇಲ್ಲಪ್ಪ ನಾನು ನಿಮ್ಮ ಪರ ಇದ್ದೀನಿ, ನಾನು ರೈತನ ಮಗನ ಇದ್ದೀನಿ, ನಿಮಗೆಲ್ಲ ಹೆಲ್ಪ್ ಮಾಡಿಸ್ತೀನಿ, ಸರ್ಕಾರ ಸಹಾಯ ಮಾಡಿಸ್ತೀನಿ, ಕ್ಯಾಬಿನೆಟ್ ಅದ ಕ್ಯಾಬಿನೆಟ್ ಕಾಲ್ ಮಾಡ್ತೈತಿ ಇಲ್ಲ ಸ್ಟೇಜ್ ಮ್ಯಾಗ ಬಂದು ಹೇಳಿದಾರೆ. ಶಿವಾನಂದ ಪಾಟೀಲ್ರು ಅಲ್ಲಿ ಬೆಳಗಾವಿ.